ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಮಾಡಿದ್ರೂ ಒಂದಲ್ಲ ಒಂದು ದುರ್ಘಟನೆಗಳು ಆಗ್ತಾನೇ ಇರುತ್ತೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ದಯಮಾಡಿ ಒಬ್ಬರು ಇಬ್ಬರು ಇರೋ ಮಕ್ಕಳನ್ನು ಆದಷ್ಟು ಎಷ್ಟು ಇದು ಸಾಧ್ಯನೋ ಅಷ್ಟು ಕೇರ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ, ದಿನ ಬೆಳಗಾದರೆ ಆ ಕೆರೆಗೆ ಹೋಗಿ ಬಿತ್ತು, ಈ ಕೆರೆಗೆ ಹೋಗಿ ಬಿತ್ತು, ಒಂದೇ ಅಣ್ಣ ತಮ್ಮರು ಒಂದೇ ಮನೇಲಿ ಇರ್ತಕ್ಕಂಥ ಮಕ್ಕಳು ಸಹ ಡೆತ್ ಆಗಿರೋವಂಥದ್ದು ಕೇಳ್ತೀವಿ. ಸೊ ಈ ಒಂದು ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನನಗೆ ನಿನ್ನೆಯಿಂದ ಒಂದು ಮಗು ಡೆತ್ ಆಗಿದೆ ಅಂತ ಹೇಳಿದ್ರಲ್ವ, ಶಿವಮೊಗ್ಗ ಡಿಸ್ಟಿಕಲ್ಲಿ. ಸೊ ಅದು ಪೇರೆಂಟ್ಸಿಗೆ ಒಬ್ಬನೇ ಮಗ ಅಂತ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬನೇ ಮಗ ಅಂತ ಹೇಳಿಬಿಟ್ಟು ಪೋಸ್ಟ್ ಹಾಕ್ತಾನೇ ಇದ್ದಾರೆ. ಡೆತ್ ಆಗಿದೆ ಅಂತ ಹೇಳಿಬಿಟ್ಟು ಏನೋ ಮನೆ ಭಾಗದಲ್ಲಿ ಆಡ್ತಾಯಿತ್ತು, ರೋಡ್ ಕ್ರಾಸ್ ಮಾಡಲಿಕ್ಕೆ ಹೋದಾಗ ಕಾರ್ ಬಂದು ಡಿಕ್ಕಿ ಹೊಡೆದು ಡೆತ್ ಆಗಿದೆ ಅಂತ ಹೇಳಿಬಿಟ್ಟು ನಿಜಕ್ಕೂ ತುಂಬ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವ್ರ ಪೇರೆಂಟ್ಸ್ ಯಾವ ಥರ ತೊಗೊಂಡಿದ್ದಾರೋ ಗೊತ್ತಿಲ್ಲ. ನನಗಂತೂ ನಿನ್ನೆ ಅದನ್ನು ಕೇಳಿದಾಗಿಂದ ಒಂಥರ ಮೈಂಡ್ ಬ್ಲಾಕ್ ಆದಂಗೆ ಆಯಿತು. ಯಾಕಪ್ಪ ದೇವ್ರು ಇಂಥ ಶಿಕ್ಷೆ ಕೊಡಬೇಕು ಪೇರೆಂಟ್ಸಿಗೆ ಅಂತ. ಅವು ಒಬ್ಬನೇ ಮಗ ಆಗಿದ್ದರೆ ಅವ್ರದ್ದು ತಂದೆ ತಾಯಿ ಕೊನೆವರೆಗೂ ಇನ್ನೂ ಒಂದು ತಿಂತಾ ಹೋಗ್ತಾ ಇರಬೇಕು. ದಿನ ಬೆಳಗಾದರೂ 7 ವರ್ಷದ ಮಗ ಅಂದರೆ ಅವನು ಹುಟ್ಟಿದಾಗಿಂದ ಹಿಡಿದು 7 ವರ್ಷ 2ನೇ ಕ್ಲಾಸು ಮಗು. ನಿನ್ನೆ ಸಂಡೇ ದೈವ ಹೆಂಗಿದೆ ನೋಡಿ. ದೇವರು ಈ ಕೊಟ್ಟು ಕಿತ್ಕೊಳ್ಳೋಂಥ ಕೆಲಸ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಬಯೋದು ದೇವರಿಗೇ. ಪಾಪ ನಿನ್ನೆ ಅದನ್ನು ನೋಡಿದಾಗಿಂದ ಒಂಥರ ಯಾಕಪ್ಪ ನಾವು ಮಕ್ಕಳನ್ನ ಬೇಕು ಅಂತ ಅದನ್ನ ದೇವ್ರು ಕಂಡಲ್ಲೆಲ್ಲ ಹರಕೆ ಹೊತ್ಬಿಟ್ಟು ಮಕ್ಕಳು ಮಾಡ್ಕೊಂಡಿರ್ತೀವಿ. ಆದರೆ ಈ ಥರ ಒಂದಾದರೆ ಜೀವನ ಪರ್ಯಂತ ಸತ್ತಂಗೆ ನಾವು. ನನಗೂ ಸಹ ಒಬ್ಬಳೇ ಮಗಳಿರೋದು. ದೈವ ಏನೋ ಮಾಡೋಕ್ಕಾಗಲ್ಲ. ನಾವು ಇನ್ನೊಂದು ಮಗು ಬೇಕು ಅಂತ ತುಂಬ ಪ್ರಯತ್ನಪಟ್ಟು, ನನ್ನ ಗರ್ಭಕೋಶದಲ್ಲಿ ತುಂಬ ಇನ್ಫೆಕ್ಷನ್ ಇತ್ತು. ಸೊ ನನಗೆ ಮಗುನೇ ಆಗಲ್ಲ ಅಂತ ಹೇಳಿದರು. ಆದ್ರೂ ದೇವರು ಏನೋ ಒಂದು ದೈವದಿಂದ ನನಗೊಂದು ಮಗು ಕೊಟ್ಟ. ಬಟ್ ರೀಸೆಂಟಾಗಿ ನಾನು ಗರ್ಭಕೋಶನ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ರೀಸೆಂಟಾಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗರ್ಭಕೋಶದಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ನಾನು ಆಪ್ರೇಷನ್ ಮಾಡ್ಕೊಳಕ್ಕೆ ಹೋದಲ್ಲಿ 7ರಿಂದ 8 ಕೇಸ್ ಇದ್ವು. ಸೊ ಒಂದು 30, 38, 32, 30 ಈ ಏಜಲ್ಲಿನೇ ಗರ್ಭಕೋಶನ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಹೆಣ್ಮಕ್ಳ ಜೀವನ ಯಾವ ಥರ ನರಕ ಆಗಿರುತ್ತೆ ಅನ್ನೋದು ಅನುಭವಿಸೋರಿಗೆ ಗೊತ್ತಿರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಮಕ್ಕಳ ಬಗ್ಗೆ ಆದಷ್ಟು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಡೇ ಇದೆ, ಮಕ್ಕಳು ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅದರಲ್ಲೂ ನೋಡಿ ಮನೆ ಭಾಗದಲ್ಲಿ ಆಡ್ತಾ ಇದ್ದಿದ್ದು ಮಗು ಇದೇ ಬಿಡು ಅಂತ ಹೇಳಿಬಿಟ್ಟು ಕೇರ್ಲೆಸ್ ಮಾಡಿದರೆ ಹೀಗಾಗುತ್ತೆ. ಸೊ ಅವ್ರು ಕೇರ್ಲೆಸ್ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ. ಅವನ ದೈವ ಪಾಪದು 7 ವರ್ಷ ಅಂತೆ. ಪಾಪ ಅವ್ರು ಹೇಗೆ ತೊಗೊಂಡಿದ್ದಾರೋ ಗೊತ್ತಿಲ್ಲ. ನನಗೆ ನಿಜಕ್ಕೂ ನನಗೇನೆ ಒಂಥರ ಆಯಿತು. ಅವರು ಯಾವ ಥರ ಮಗುನ ದಿನನಿತ್ಯ ಅವರು ಸ್ಕೂಲಿಗೆ ರೆಡಿ ಮಾಡ್ಬೋದು, ಅವನ ಆ್ಯಕ್ಟಿವಿಟೀಸ್ ಇರ್ಬೋದು, ಅವನ ನಗು ಅವನು ಕಳೆದಿರ್ತಕ್ಕಂಥ ಸಂತೋಷದ ಕ್ಷಣಗಳಿರ್ಬೋದು, ಅವರು ಏನೇನು ಮಾಡಿರ್ತಾರೋ ಬರ್ತ್ಡೇ ಅಸೋಸಿಯೇಷನ್ಸ್ ಇರ್ಬೋದು, ಅವನ್ನೆಲ್ಲ ಯಾವ ಥರ ಅವರು ತಮ್ಮ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ವ. ಸೊ ಅದನ್ನು ಅವರು ಇನ್ನು ಮುಂದೆ ಅದನ್ನು ನೋಡಿನೇ ಇದಿರಬೇಕು. ಅವ್ರಿಗೆ ಸಮಾಧಾನ ಮಾಡೋ ಮಾತಿನೇ ಇಲ್ಲ. ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ. ಒಬ್ಬನೇ ಮಗ, ಶಿವಮೊಗ್ಗ ಡಿಸ್ಟಿಕ್ಕು, ತೀರ್ಥಹಳ್ಳಿ ತಾಲೂಕು ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ಯಾವ ರೀತಿಯಲ್ಲಿ ಅವ್ರಿಗೆ ಸಮಾಧಾನ ಹೇಳಬೇಕು. ನಮ್ಮದೇ ಒಂಥರ ಆಯಿತು ಮೈಂಡು ಕೇಳಿದಾಗಿಂದನೂ. ಸೊ ಅವ್ರಿಗೆ ಹೇಗಾಗಿರಬೇಡ, ಅವ್ರ ಪೇರೆಂಟ್ಸು ಸುತ್ತಮುತ್ತಲೇ ಇರೋರು, ಅವ್ರ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಯಾವ ಥರ ಆಗಿರ್ಬೇಕು. 7 ವರ್ಷದ ಮಗ ಅಂದರೆ ಚಿಕ್ಕ ಮಗುನ ದೇವರೇ ಯಾವ ಥರ ಮಗುನ ಹೋಗಿ ಅಂತ್ಯಕ್ರಿಯೆ ಮಾಡಿ ಬರ್ತಾರೆ. ಅವರು ಸಾಧ್ಯನ ಸ್ನೇಹಿತರೆ? ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿರ್ತಾರೆ, ಹಿರಿಯರು ಹೇಳಿದ್ದು ಸುಳ್ಳಾಗಲ್ಲ ಸ್ನೇಹಿತರೆ. ಅದೇನೋ ಹೇಳ್ತಾರಲ್ಲ,
ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ಜನ ಏನು ಮಾಡಿದ್ದು ಸುಳ್ಳಾಗಿಲ್ಲ ನೋಡಿ. ಮನೆ ತುಂಬ ಮಕ್ಕಳಿರಬೇಕು ಅಂತ ಹೇಳಿದ್ದು ಮಾತು ಸತ್ಯವಾಗ್ಲೂ ತಪ್ಪಲ್ಲ, ಅದು ಸುಳ್ಳೂ ಅಲ್ಲ. ಏನು ಇವತ್ತಿನ ಕಾಲದಲ್ಲಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಸ್ನೇಹಿತರೆ. ನಂದು ಫೋನ್ ಕ್ಯಾಮ್ರಾದಲ್ಲೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿನೇ ಮಳೆ ಬರೋ ಸೌಂಡ್ ಇರ್ಬೋದು, ಆಚೆ ಕಡೆ ವೆಹಿಕಲ್ಸ್ ಹೋಗ್ತಾ ಇರ್ಬೋದು. ದಯವಿಟ್ಟು ನೀವೇ ಕ್ಷಮಿಸಬೇಕು ನನ್ನನ್ನು. ಯಾಕಂದರೆ ಈಗ ಓಡಾಡೋರ್ಗಾಯ್ತು ಮತ್ತು ಕೆಲಸ ಮಾಡೋರ್ಗಾಯ್ತು ಹೇಳೋಕ್ಕಾಗಲ್ಲ ಸೌಂಡ್ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ನಾನು ಎಷ್ಟೇ ಅದನ್ನು ಅವಾಯ್ಡ್ ಮಾಡಿದ್ರೂ ಆಗುತ್ತೆ. ಸೊ ಹಾಗಾಗಿನೇ ನಾನು ಈ ಒಂದು ಪಾಪು ಬಗ್ಗೆ ಮಾತಾಡ್ತಾ ಇದ್ದೀನಲ್ವ. ಹಿರಿಯರು ಮಾಡಿದ್ದು ಸುಳ್ಳಾಗಲ್ಲ ಎಂದೂ. ಅದೇನೋ ಗೊತ್ತಿಲ್ಲ, ಇವತ್ತಿನ ಜನ್ರೇಷನಲ್ಲಿ ಮಕ್ಕಳಾಗೋದೇ ಕಡಿಮೆ ಆಗಿದೆ. ಯಾರೋ ಏನೋ 3-4 ಮಕ್ಕಳು ಮಾಡ್ಕೊಂಡಿರೋದು ಇವತ್ತಿನ ಕಾಲದಲ್ಲಿ. ನನಗೂ ತುಂಬ ಪ್ರಯತ್ನಪಟ್ಟೆ. ನನಗೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ, ತುಂಬ ಸಮಸ್ಯೆ ಇದೆ, ತುಂಬ ಸಫರ್ ಪಟ್ಬಿಟ್ಟೆ ನಾನು ಅದನ್ನು. ಯಾಕೆ ದೇವ್ರು ನನಗಿಂತ ಶಿಕ್ಷೆ ಕೊಟ್ಟ ಅಂತ ಹೇಳಿಬಿಟ್ಟು ಆಪ್ರೇಷನ್ ಟೈಮಲ್ಲಿ ನನ್ನ ಕಣ್ಣೀರು ಎಷ್ಟು ಹೋಗಿದ್ದೇನೋ ಗೊತ್ತಿಲ್ಲ ನನಗೆ, ಅಷ್ಟು ಹತ್ತಿದ್ದೀನಿ. ಸೊ ಇವಾಗ ನೋಡಿ ಪಾಪ ಪೇರೆಂಟ್ಸ್ಗೆ ಒಬ್ಬನೇ ಮಗ ಅಂತ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ. ನಿನ್ನೆಯಿಂದ ಬರ್ತಾಯಿದೆ, ಏನೋ ಗೊತ್ತಿಲ್ಲ, ನನಗೇ ಒಂಥರ ಆಗಿದೆ. ಹೇಗಪ್ಪ ಅವರು ಒಂದು ವಿಷಯನ ಅವರು ಜೀರ್ಣ ಮಾಡ್ಕೊತಾರೆ ಅಂತ. ನನ್ನ ಮಗಳಿಗೆ ಸ್ವಲ್ಪ ಹುಷಾರು ತಪ್ಪಿದರೆ ಸಾಕು, ನಮ್ಮ ಯಜಮಾನ್ರು ನಾನು ಅಷ್ಟೇ ಇದು ಮಾಡ್ತೀವಿ. ಯಾಕಂದರೆ ಮಕ್ಕಳಲ್ವಾ, ಒಂದಾಗಲಿ ಎರಡಾಗಲಿ ಮಕ್ಕಳೇ ಅಲ್ವಾ. ನನಗಂತೂ ನಿನ್ನೆಯಿಂದ ದೇವ್ರನ್ನ ಎಷ್ಟು ಬೈದಿದ್ದೀನೋ ಗೊತ್ತಿಲ್ಲ. ದಯವಿಟ್ಟು ಮಕ್ಕಳ ಬಗ್ಗೆ ಕಾಳಜಿ ಮಾಡಿ. ಅವರು ಕೇರ್ಲೆಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಸಂಡೇ ಆದರೂ ಸಹ ಮಕ್ಕಳನ್ನ ಸ್ವಲ್ಪ ಆದಷ್ಟು ರೋಡಿಗೆ ಬಿಡದೇನೆ, ವೆಹಿಕಲ್ಸ್ ಹೆವಿ ವೆಹಿಕಲ್ಸ್ ಓಡಾಡೋ ಜಾಗದಲ್ಲಿ ಮನೆಗಳಿದ್ದರೆ ದಯವಿಟ್ಟು ಮಕ್ಕಳನ್ನ ಕಾಂಪೌಂಡಿಂದ ಆಚೆ ಬಿಡೋಕ್ಕೆ ಹೋಗಿಬಿಡಿ. ದೈವ ತುಂಬಿದ ಮೇಲೆ ಎಲ್ಲಾದರೂ ಹಾಗೆ ಆಗೋದೆ. ಬಟ್ ಯಾಕೆ ಒಂದೇ ಮಗು ಇದೆ ಅಂತೆ ನನಗೆ ಅಷ್ಟು ಫೀಲ್ ಆಗ್ತಿದೆ, ಸ್ಯಾಡ್ ಫೀಲು. ಬಟ್ ಅವ್ರು ಯಾಕೆ ಥರ ತೊಗೊಂಡಿದ್ದಾರೋ ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ವಿಷಯನ ಯಾಕೆ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ, ನಂದು ತಾಯಿ ಹೃದಯ ಅಲ್ವಾ. ಸೊ ಹಾಗಾಗಿ ನನಗೇನೋ ಅವರು ಎಲ್ಲೋ ಆಗಿದೆ. ಬಟ್ ದಿನನಿತ್ಯ ಕೇಳ್ತೀವಿ, ಇದೇನು ವಿಶೇಷ ಅಂತ ಅಲ್ಲ. ಆದರೂ ಅವ್ರ ಜಾಗದಲ್ಲಿ ನಾವಿದ್ರೆ ಯಾವ ಥರ ಆಗುತ್ತೆ ಅನ್ನೋದನ್ನು ನಿಜಕ್ಕೂ ಊಹೆ ಮಾಡ್ಕೊಳಕ್ಕಾಗಲ್ಲ. ಅವರಿಗೆ ಸಮಾಧಾನದ ಮಾತಂತೂ ಹೇಳೋಕ್ಕೆ ಆಗೋದಿಲ್ಲ. ಅದು ಹೇಗೆ ತಗೊತಾರೋ ದೇವರಿಗೆ ಗೊತ್ತು. ಪಾಪ ಈಗ ಆಗಬಾರ್ದಿತ್ತು ಅನ್ನೋದಷ್ಟೇ. ದೇವರು ಈ ಥರ ಒಂದು ಕೆಟ್ಟ ಕೆಲಸ ಮಾಡಬಾರ್ದಿತ್ತು. ಏನೋ ಒಂದು ಸ್ವಲ್ಪ ಗಾಯ ಆಗಿನೋ ಏನೋ ಒಂಥರ ನೋವು ಪೆಟ್ಟು ಕೊಟ್ಟು ಆಗಿದ್ದರೆ ಟ್ರೀಟ್ಮೆಂಟ್ ಕೊಡಿಸಿ ಸುಧಾರಿಸ್ಕೊಂಡು ಮಗನ ಜೋಪಾನ ಮಾಡಿ ಇಟ್ಕೊತಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಇನ್ನು ಪೇರೆಂಟ್ಸು ಕುಗ್ಗಿ ಹೋಗ್ತಾರೆ ಮಕ್ಕಳ ಸಾವು ನೋಡಿದರೆ. ನಿಜಕ್ಕೂ ತುಂಬ ದುಃಖದ ಸಂಗತಿ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ವಿಷಯನ ನಿಮ್ಮ ಹತ್ರ ಚರ್ಚೆ ಮಾಡ್ಕೋಬೇಕು ಅಂತ ಮಾಡಿದೆ ಅಷ್ಟೇ. ನನಗೆ ಯಾವ ಉದ್ದೇಶನೂ ಇಲ್ಲ. ಯಾಕಂದರೆ ಮಕ್ಕಳ ಸಾವು ತಂದೆಗೆ ಸಹಾಯ ಮುಟ್ಟಲು ಇರುತ್ತೆ, ತಂದೆ ತಾಯಿಗೆ. ಸೊ ಹಾಗಾಗಿ ಯಾವ ಮಗು ಆದರೂ ಅಷ್ಟೇ, ಎತ್ತರಕ್ಕೆ ಬೆಳೆದರೂ ಅಷ್ಟೇ, ಹುಟ್ಟಿದ ಮಗು ಆದರೂ ಅಷ್ಟೇ, ಎತ್ತಿರ್ತೀವಲ್ವ, ಎತ್ತಿರೋ ಸಂಕಟ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿನ್ನೆಯಿಂದ ಅದು ಒಂದು ವಿಷಯ ಕೇಳಿಬಿಟ್ಟು ಮೈಂಡೆಲ್ಲ ಒಂಥರ ಬ್ಲ್ಯಾಂಕ್ ಆಗಿರೋ ರೀತಿ ಆಗಿದೆ. ಸೊ ಹಾಗಾಗಿ ಈ ವಿಷಯನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೇವರು ಅವರಿಗೆ ಒಂದು ಸಮಾಧಾನ ಮಾಡ್ಕೊಳೋ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ. ಹಾಗೆಯೇ ಆ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾರೂ ಸಹ ಊಹೆ ಮಾಡ್ಕೊಳಕ್ಕಾಗಲ್ಲ ಹೀಗಾಗುತ್ತೆ ಅಂತ ಹೇಳಿಬಿಟ್ಟು. ಏನೋ ಆಡ್ತಾ ಇದೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ ಏನೋ ತಪ್ಪು ಅನ್ನೋ ಒಂದು ಬರುತ್ತೆ ಮೈಂಡಲ್ಲಿ. ಹೀಗಾದರೆ ಹೀಗಾಗುತ್ತೇನೋ, ನಾವು ಬಿಟ್ವಿ, ನಾವು ಏನೋ ಮಾಡ್ತಾಯಿದ್ವಿ ಅನ್ನೋ ಪ್ರತಿದಿನ ಅದೇ ಜಾಗದಲ್ಲಿ ಆಡ್ತಾ ಇರ್ತವೆ ಮಕ್ಕಳು. ಆದರೆ ಹೀಗಾಗುತ್ತೆ ಅಂತ ಯಾರೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ನಿನ್ನೆ ದೈವ ಆ ಒಂದು ಹಣೆ ಬರ ತುಂಬಿ ಬಂದಿದೆ. ದೈವದ ಮುಂದೆ ನಾವೇನಿಲ್ಲ ಸ್ನೇಹಿತರೆ, ವಿಧಿ ಮುಂದೆ. ಸೊ ಅದು ಯಾವ ಟೈಮಿಗೆ ಏನಾಗಬೇಕೋ ಅದೇ ಆಗತ್ತೆ.
ಸೊ ಆ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಆ ತಂದೆ ತಾಯಿ ಹೊಟ್ಟೆಲಿ ಆ ಮಗು ಹುಟ್ಟಿ ಬರಲಿ ಅಂತ ಕೇಳ್ತಾ ಈ ಒಂದು ದುಃಖದ ಸಂಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಜಕ್ಕೂ ನನಗೇ ಬೇಜಾರಾಗಿದೆ. ದಯವಿಟ್ಟು ಆರೋಗ್ಯದಲ್ಲಿ ಯಾವ ಸಮಸ್ಯೆನೇ ಇಲ್ಲ ಅಂದರೆ 1, 2 ಅಥವಾ ಮಕ್ಕಳನ್ನ ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ಇದ್ದರೆ ಮುಗೀತು, ದೇವ್ರು ಕೊಟ್ಟ ಹಾಗಾಗುತ್ತೆ. ಸೊ ದಯವಿಟ್ಟು ಮಕ್ಕಳು ಬೇಡ ಅಂತ ಹೇಳೋಕ್ಕೆ ಹೋಗಬೇಡಿ. ನಾನಂತೂ ಅದನ್ನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ನಾವು ಹೋಗದೇ ಇರೋ ಆಸ್ಪತ್ರೆ ಇಲ್ಲ, ತೋರಿಸ್ದೇ ಇರೋ ಟ್ರೀಟ್ಮೆಂಟ್ ಇಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತು ಅದು. ಸೊ 1 ವರ್ಷ ಆಯಿತು ಆ ಗರ್ಭಕೋಶದ ಆಪ್ರೇಷನ್ದು ನೋವು ತೊಗೊಂಡು ಅದು ನೋಡೋಕೆ ಮನುಷ್ಯ ಈ ಥರ ಕಾಣ್ತಾ ಇದ್ದೀನಿ ಅಷ್ಟೇ. ಸೊ ಅದನ್ನು ಅನುಭವಿಸೋರಿಗೆ ಗೊತ್ತು. ದಯವಿಟ್ಟು ಮಕ್ಕಳು ಇರೋ ಶಕ್ತಿ ಇದ್ದವರು ದಯವಿಟ್ಟು 1 ಇಂದ 2 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೋಡಿ, ಒಂದು ಮಗುವಿನ ಸಾವು ಎಷ್ಟು ತಿಂತೀವಿ ಅನ್ನೋದು ದೇವರಿಗೆ ಗೊತ್ತು. ನಿನ್ನೆಯಿಂದ ನಾನು ಏನೇ ಒಂಥರ ಫೀಲ್ ಆಗಿದೆ, ಅವ್ರಿಗೆ ಹೇಗಾಗಿದೆ ಅನ್ನೋ ಗೊತ್ತಿಲ್ಲ. ಸೊ ಅದಕ್ಕೇ ಹೇಳ್ತಾ ಇರೋದು. ಸೊ ಆ ಮಗುವಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ದೇವರು. ಹಾಗೆಯೇ ಒಂದು ಕುಟುಂಬಕ್ಕೆ ಸಮಾಧಾನ ಅಥವಾ ಧೈರ್ಯ, ಒಂದು ಶಕ್ತಿ, ದುಃಖ ಭರಿಸೋ ಶಕ್ತಿ ಕೊಡಲಿ ದೇವರು ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ತುಂಬ ದಿನ ಆದಮೇಲೆ ಊರಲ್ಲಿ ಮಳೆ ಬರ್ತಾ ಇದೆ. ಇವಾಗ ನೋಡಿ 10% ಸಹ ಮಳೆ ಇಲ್ಲ. ರೈತರ ಬೆಳೆ ಎಲ್ಲ ಹಾಳಾಗ್ತಾಯಿದೆ. ದಿನ ಬೆಳಗಾದರೆ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ, ಹಾಗಾಗಿದೆ ಹೀಗಾಗಿದೆ ಅಂತ. ಪಾಪ ನೀರಾವರಿ ಇರೋರೇನೋ ನೀರು ಬಿಟ್ಕೊಂಡು ಹೇಗೋ ಮಾಡ್ತಾರೆ. ಬಟ್ ಬೋರ್ ಇಲ್ದವ್ರು ಹೇಗ್ತಾರೋ ಜೀವನ ಮಾಡಬೇಕು. ಇವಾಗೆಲ್ಲ ಬಿತ್ತನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಒಂದು 15-20 ದಿವಸದ ಕೆಳಗೆ ಚೆನ್ನಾಗಿ ಮಳೆನೇ ಬಂತು. ಬಟ್ ಮಳೆನೇ ಇಲ್ಲ ಇವಾಗ ಒಂದು 10 ದಿನದಿಂದ. ಇವಾಗ ಸ್ಟಾರ್ಟ್ ಆಗಿದೆ ಮಳೆ. ಆದ್ರೂ ಖುಷಿ ಆಗ್ತಾಯಿದೆ, ಮಳೆ ಬರಲಿ, ರೈತರ ಜೀವನ ಹಸನಾಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂದರೆ ಮಳೆ ಅನ್ನೋದು ಒಂದು ರೈತರ ಕನಸಾಗಿರುತ್ತೆ. ಬಂದರೆ ಅತಿವೃಷ್ಟಿ ಆಗಿಬಿಡುತ್ತೆ, ಬರಲಿಲ್ಲದ್ರೆ ಅನಾವೃಷ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ರೈತರುಗಳು ಕೇಳೋರಿಲ್ಲ. ಸೊ ದೇವರು ಒಂದು ರೀತಿಯಲ್ಲಿ ಅವರಿಗೆ ಮಳೆ ಕೊಟ್ಟು ಮಳೆ ಬೆಳೆಗೆ ಸಹಾಯ ಆಗಲಿ ಅಂತ ಆ ದೇವರಲ್ಲಿ ಕೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಂದರೆ, ನಾನು ಯಾರನ್ನು ನೋವು ಮಾಡೋ ಉದ್ದೇಶಕ್ಕಂತೂ ಈ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ನನಗೇ ದುಃಖ ಆಗಿದೆ. ನೋಡಿ ಕೊನೆವರೆಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ಲೈಕ್ ಮಾಡಿ. ಹಾಗೆಯೇ ಒಂದು ಖುಷಿ ಮೂಮೆಂಟ್ ಇದೆ, ನಿಮ್ಮೊಂದಿಗೆ ಖಂಡಿತ ಹಂಚ್ಕೊತೀನಿ ಮುಂಬರುವ ದಿನಗಳಲ್ಲಿ. ಇವಾಗ ನನ್ನ ಮಗಳ ಟೆಸ್ಟ್ ನಡೀತಾ ಇದೆ, ಅದು ಮುಗಿಲಿ. ಅದು ಮುಗಿದ ನಂತರ ನಾನು ಒಂದು ವಿಡಿಯೋನ ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ ಏನು ಅಂತ ಹೇಳಿಬಿಟ್ಟು. ಸೊ ಹಾಗೆಯೇ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂದಿದೆ, ಎಂಡ್ ಮಾಡ್ತೀನಿ. ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಮಕ್ಕಳ ಮೇಲೆ ಆದಷ್ಟು ಕಾಳಜಿ ಇರಲಿ ಅಂತ ಇಲ್ಲಿಗೆ. ಆಮೇಲೆ ನನ್ನ ಒಂದು ಈ ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ತಪ್ಪೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮಕ್ಕಳು ಅಂದರೆ ನಮ್ಮ ತಂಗಿ ಮಕ್ಕಳು ಎಷ್ಟು ಇದ್ದಾರೆ ಗೊತ್ತಾ, ಉಡಾಳಂದರೆ ಉಡಾಳಿದ್ದಾರೆ. ನಮ್ಮ ಭಾಷೆದಲ್ಲಿ ಉಡಾಳಂತಾರೆ. ಕೆಟ್ಟು ಹಂಗೆ ಸುಮ್ಮನೆ ಕುಂದ್ರಲ್ಲ, ಇದನ್ನು ಮಾಡಲ್ಲ, ಏನೆಲ್ಲ ಒಂದು ನೋವು ಮಾಡ್ಕೊತಿದ್ದ ಅವ್ರಿಗೆ ಎಷ್ಟು ಸಿಟ್ಟು ಮಾಡ್ತೀನಿ. ಮೊನ್ನೆ ಏನೋ ಒಂಥರ ಇಲ್ಲಿ ಗಾಯ ಮಾಡ್ಕೊಂಡಿದ್ಲು ಶಾಲೆಯಲ್ಲಿ. ಅವಳಿಗೆ ಎಷ್ಟು ಬೈದೆ ಗೊತ್ತಾ. ಆದರೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹೇಳೋದು ಬೀಳೋದು. ಆದರೆ ಜೀವ ಹೋಗಲ್ಲ ಮಟನೂ ಇತ್ತಂದರೆ ಜೀವ ಹೋದರೆ ಬರುತ್ತೆ ಸ್ನೇಹಿತರೆ. ಹಾಗೆ ಆದಷ್ಟು ನಮ್ಮ ಮಕ್ಕಳನ್ನ ನಾವು ಕೇರ್ ಮಾಡೋ ಒಂದು ಕಲಿಬೇಕು. ನಾವು ಎಷ್ಟು ಅಂತೀವಿ, ದೈವ ಮುಂದೆ ಏನೇ ಇಲ್ಲ ಸ್ನೇಹಿತರೆ. ಆದರೂ ದೇವ್ರನ್ನ ಬೈಯೋದೇ, ಕೊಟ್ಟು ಕಿತ್ಕೊಳ್ಳೋ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.